ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ದೊಡ್ಡ ಘಟನೆಯಾಗಿದೆ ನಮ್ಮ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ. ಈ ಡ್ರೋನ್ ವಾರ್ಫೇರಲ್ಲಿ ನಾವು ಕೂಡ ಅಪ್ಡೇಟ್ ಆಗಬೇಕು ಅಂತ ನಾವು ಸೇನೆಗೆ ಡ್ರೋನ್ಗಳನ್ನೆಲ್ಲ ಕೊಟ್ಟಿದ್ವಲ್ಲ. ಬಾರ್ಡರ್ನಲ್ಲಿ ನಮ್ಮ ಸೇನೆ ಹಾರಿಸಿದ ಡ್ರೋನನ್ನು ನಮ್ಮ ಶತ್ರುಗಳು ಕಂಟ್ರೋಲಿಗೆ ತೊಗೊಂಡಿದ್ದಾರೆ, ಹೈಜಾಕ್ ಮಾಡಿದ್ದಾರೆ. ಪಾಕ್ ಕಡೆ ಇದ್ದವರು, ಬಾರ್ಡರ್ನ ಆಚೆ ಪಾಕ್ ಸೈಡ್ ಇದ್ದವರು ನಮ್ಮ ಡ್ರೋನ್ಗಳನ್ನು ಕಂಟ್ರೋಲಿಗೆ ತೊಗೊಂಡು ಹೋಗ್ಬಿಟ್ರು. ನಾವು ಹಾರಿಸಿದ್ವಿ, ನಮ್ಮ ಕಂಟ್ರೋಲ್ ತಪ್ಪಿತು, ಆಮೇಲೆ ಡ್ರೋನ್ ಪಾಕಿಸ್ತಾನ ಕಡೆಗೆ ಹಾರಿತು, ಶತ್ರುಗಳ ಕೈ ಸೇರ್ತು ಅನ್ನೋದನ್ನು ಸೇನೆಯೇ ಈಗ ಬಹಿರಂಗ ಮಾಡಿವೆ. ರಾಷ್ಟ್ರೀಯ ಮಾಧ್ಯಮಗಳು ಇದನ್ನು ರಿಪೋರ್ಟ್ ಮಾಡಿವೆ. ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅಡಿಯಲ್ಲಿ ನಿರ್ಮಿಸಲಾಗಿರೋ ಡ್ರೋನ್ಗಳು ಹ್ಯಾಕ್ ಆಗಿವೆ. ಡ್ರೋನ್ಗಳು ನಮ್ಮ ಸೇನೆಯ ಮಾತನ್ನೇ ಕೇಳಿಲ್ಲ ಅಂತ ರಿಪೋರ್ಟ್ಸ್ ಆಗ್ತಾ ಇದೆ ನೋಡಿ. ಭಾರತ ಪಾಕಿಸ್ತಾನ ಗಡಿ ಪ್ರದೇಶ LOC ಹಾಗೂ ಭಾರತ ಚೀನಾ ಗಡಿ ಪ್ರದೇಶ LACಗಳಲ್ಲಿ ನಿಯೋಜಿಸಲಾಗಿರೋ ಡ್ರೋನ್ಗಳು ಕಳೆದ ವರ್ಷ 2 ಸಲ ಹ್ಯಾಕ್ ಆಗಿದ್ವು ಅಂತ ಇಂಡಿಯಾ ಟುಡೇ ರಿಪೋರ್ಟ್ ಮಾಡಿದೆ. ಈ ಬಗ್ಗೆ ಸೇನಾಧಿಕಾರಿಗಳೇ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಒಂದು ಸಲ ಸೇನೆ ಬಳಸ್ತಾ ಇದ್ದ ಡ್ರೋನ್ ಟೇಕ್ ಆಫ್ ಆಗೋಕೆ ನಿರಾಕರಿಸ್ತಾ ಇತ್ತು, ಅದು ಮೇಲಕ್ಕೆ ಹೇಳ್ತಾ ಇರಲಿಲ್ಲ. ಇನ್ನೊಂದು ಇನ್ಸಿಡೆಂಟ್ನಲ್ಲಿ ನಾವು ಹಾರಿಸಿಬಿಟ್ಟ ಡ್ರೋನ್ ನಮ್ಮ ಕಂಟ್ರೋಲ್ ತಪ್ಪಿ ಪಾಕಿಸ್ತಾನಕ್ಕೆ ಹೋಯಿತು, ಅದು ನಮ್ಮ ಕಂಟ್ರೋಲ್ನಲ್ಲೇ ಇರಲಿಲ್ಲ ಅಂತ ಖುದ್ದು ಸೇನಾಧಿಕಾರಿಗಳೇ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದನ್ನು ಇಂಡಿಯಾ ಟುಡೇ ಮ್ಯಾಗಝಿನ್ ರಿಪೋರ್ಟ್ ಮಾಡಿದೆ. ಸದ್ಯ ಇದಕ್ಕೆ ನಿಜವಾದ ಕಾರಣ ಏನು ಅನ್ನೋದು ಸ್ಪಷ್ಟ ಇಲ್ಲ. ಆದರೆ ಈ ಡ್ರೋನ್ಗಳಲ್ಲಿ ದೊಡ್ಡ ಪ್ರಮಾಣದ ಬಿಡಿ ಭಾಗಗಳೇನಿದ್ದಾವೆ ಚೀನಾದಿಂದ ತರಿಸ್ಕೊಂಡು ಬಳಸಲಾಗಿತ್ತು ಅನ್ನೋದನ್ನು ಈಗ ರಿಪೋರ್ಟ್ ಮಾಡಲಾಗ್ತಿದೆ. ಇದರಿಂದಲೇ ಹ್ಯಾಕ್ ಮಾಡೋಕೆ ಶತ್ರುಗಳಿಗೆ ಸಾಧ್ಯ ಆಗಿರಬಹುದು ಅನ್ನೋ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಸದ್ಯ ಸೆಂಟರ್ ಫಾರ್ ಸ್ಟ್ರಾಟಜಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟಡೀಸ್ ಸಂಶೋಧನೆಯ ಪ್ರಕಾರ ಭಾರತದ ಕಂಪನಿಗಳು ಚೀನಾದ ಬಿಡಿ ಭಾಗಗಳನ್ನು ಹೆಚ್ಚು ಯೂಸ್ ಮಾಡ್ತಿವೆ, ಸ್ಪೇರ್ ಪಾರ್ಟ್ಸನ್ನು. ವಿಶ್ವದ ಡ್ರೋನ್ ಸಪ್ಲೈನಲ್ಲಿ ಅಂದರೆ ಅದರ ಬಿಡಿ ಭಾಗಗಳ ಪೂರೈಕೆಯಲ್ಲಿ ಇಡೀ ವಿಶ್ವಕ್ಕೆ 90% ಚೀನಾನೇ ಸಪ್ಲೈ ಮಾಡುತ್ತೆ. ಚೀನಾದ DJI ಅನ್ನೋ ಕಂಪನಿ 70% ಮಾರ್ಕೆಟ್ ಶೇರ್ ಹೊಂದಿದೆ. ಹೀಗಾಗಿ ವಿಶ್ವದ ಎಲ್ಲ ಕಡೆ ಡ್ರೋನ್ ಮಾಡಬೇಕಂದ್ರೂ ಚೀನಾದ ಬಿಡಿ ಭಾಗಗಳನ್ನೇ ಎಲ್ಲರೂ ತರಿಸ್ಕೊಂಡು ಯೂಸ್ ಮಾಡ್ತಾರೆ. ಭಾರತದಲ್ಲೂ ಕೂಡ ಇಲ್ಲಿ ಡ್ರೋನ್ ನಾವು ಮಾಡ್ತೀವಿ ಅಂತ ಹೇಳಿದ್ರು ಸುಮಾರು ಕಂಪನಿಗಳು ಅದರ ಒಳಗಿರೋ ಒಂದಷ್ಟು ಕ್ರೂಷಿಯಲ್ ಕಾಂಪೊನೆಂಟ್ಸನ್ನು ಚೀನಾದಿಂದ ಮಾಸ್ ಆಗಿ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಆಮೇಲೆ ಅದನ್ನು ಇವರ ಡ್ರೋನ್ ತಯಾರಿಕೆಗೆ ಬಳಸ್ತಾರೆ. ಸೊ ಈ ಹ್ಯಾಕ್ ಹಿಂದೆ ಚೀನಾ ಮತ್ತು ಪಾಕಿಸ್ತಾನ ಇಬ್ಬರು ಸೇರ್ಕೊಂಡಿರ್ಬೋದಾ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಅದರಲ್ಲೂ ಪಾಕಿಸ್ತಾನಕ್ಕೆ ನುಗ್ಗಿದ ಡ್ರೋನ್ನ ಹಿಂದೆ ಗಡಿಯಾಚೆಗಿನ ಜನರ ಕೈವಾಡ, ಅಂದರೆ ಆ ಕಡೆಯವರೇ ಇದನ್ನು ಮಾಡಿದ್ರು ಅನ್ನೋ ವಿಚಾರವನ್ನು ಕೂಡ ಅಧಿಕಾರಿಗಳು ಹೇಳಿದ್ದಾರೆ. ಹೀಗಾಗಿ ಡ್ರೋನ್ ಟೆಕ್ನಾಲಜಿ ಕಳ್ಳತನದ ಬಗ್ಗೆ ಅಧಿಕಾರಿಗಳು ಆತಂಕ ಹೊರಹಾಕಿದ್ದಾರೆ. ಅದು ಕೂಡ ಮಿಲಿಟರಿ ಡ್ರೋನ್, ಯಾವುದೋ ಮದುವೆ ವೆಡ್ಡಿಂಗಿಗೆ ಯೂಸ್ ಮಾಡ್ತಿದ್ದ ಡ್ರೋನ್ ಅಲ್ಲ ಅದು. ಇದು ತೀವ್ರ ಕಳವಳಕಾರಿ ವಿಚಾರ. ಯುದ್ಧದಂತಹ ಸಂದರ್ಭದಲ್ಲಿ, ಅದರಲ್ಲೂ ಈಗಿನ ಡ್ರೋನ್ ಯುಗದಲ್ಲಿ ನಾವೇನಾದರೂ ಸ್ಫೋಟಕ ಬಿಟ್ಟು ಹಾರಿಸಿರೋ ಡ್ರೋನನ್ನು ಅವ್ರ ಕಂಟ್ರೋಲಿಗೆ ತೊಗೊಂಡು ವಾಪಸ್ ನಮ್ಮ ಮೇಲೆ ಹಾಕಿದ್ರೆ ಹೆಂಗಿರುತ್ತೆ ಪರಿಸ್ಥಿತಿ? ಹಾಗಾಗಿ ಇದು ವೆರಿ ವೆರಿ ಸೀರಿಯಸ್ ವಿಚಾರ. ಸೇನಾ ಮೂಲಗಳು ಆತಂಕ ಹೊರ ಹಾಕಿದ್ದಾವೆ ಅಂತ ಇಂಡಿಯಾ ಟುಡೇ ರಿಪೋರ್ಟ್ ಮಾಡಿದೆ. ಈ ಸಂಬಂಧ ಭಾರತೀಯ ಸೇನೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋಕೆ ಮುಂದಾಗಿದೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದೆ. ಜೊತೆಗೆ ರಕ್ಷಣಾ ಇಲಾಖೆ ಕೂಡ ಇದರ ಬಗ್ಗೆ ಗಂಭೀರ ಚಿಂತನೆ ನಡೆಸ್ತಾ ಇದೆ. ಈಗ ಆಲ್ರೆಡಿ ಯಾವ್ಯಾವ ಕಂಪನಿಗಳಲ್ಲಿ ಚೀನಾದ ಕಾಂಪೊನೆಂಟ್ ಬರ್ತಿವೆ ಅನ್ನೋದನ್ನು ರಕ್ಷಣಾ ಇಲಾಖೆ ಪತ್ತೆ ಮಾಡಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ತನ್ನನ್ನು ಹತ್ಯೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅದನ್ನು ಸಂಪೂರ್ಣ ನಿರ್ನಾಮ ಮಾಡ್ತೀನಿ ಇರಾನನ್ನು ಅಂತ ಹೇಳಿದ್ದಾರೆ. ಅಲ್ಲದೆ ತನ್ನ ಹತ್ಯೆಗೆ ಪ್ರಯತ್ನ ಪಟ್ಟರೆ ಇರಾನ್ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಅಂತ ತಮ್ಮ ಅಧಿಕಾರಿಗಳಿಗೆ ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅಂತಲೂ ಹೇಳಿದ್ದಾರೆ. ಅಲ್ಲದೆ ಇರಾನ್ನ ತೈಲ ರಫ್ತನ್ನು ಟಾರ್ಗೆಟ್ ಮಾಡಿ ಅದರ ಪರಮಾಣು ಮಿಷನ್ಗೆ ಹಿನ್ನಡೆಯಾಗೋ ರೀತಿ ನಾವು ಮಾಡ್ತೀವಿ. ಅಲ್ಲದೆ ಇರಾನ್ ಮೇಲೆ ಹಾಕಿರೋ ನಿರ್ಬಂಧಗಳನ್ನು ಉಲ್ಲಂಘನೆ ಮಾಡೋರನ್ನ ಗುರಿಯಾಗಿಸಿ ಅವರ ಮೇಲೂ ನಿರ್ಬಂಧ ಹೇರ್ತೀವಿ. ಇದಕ್ಕೆ ನಮ್ಮ ಟ್ರೆಷರಿ ಸೆಕ್ರೆಟರಿಗೆ ನಿರ್ದೇಶನ ಕೊಟ್ಟಿದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಏನು, ಇರಾನ್ ಅಣ್ವಸ್ತ್ರ ಹೊಂದುತ್ತಾ ಅಂತ ಕೇಳಿದಾಗ ಇರಾನ್ ಅದಕ್ಕೆ ಹತ್ತಿರದಲ್ಲಿದೆ, ಬಟ್ ಅಣ್ವಸ್ತ್ರ ರಾಷ್ಟ್ರ ಆಗೋಕೆ ಅವರಿಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಆ ಮೂಲಕ ಶೀಘ್ರದಲ್ಲಿ ಇರಾನ್ ಅಣ್ವಸ್ತ್ರ ರಾಷ್ಟ್ರ ಆಗದಂತೆ ತಡೆಯೋಕೆ, ಯಾಕಂದರೆ ಹತ್ತಿರದಲ್ಲಿದ್ದಾರೆ ಅಂತ ಇವರೇ ಹೇಳ್ತಿದ್ದಾರೆ, ಬಟ್ ಅವ್ರು ಆಗಲ್ಲ ಅಷ್ಟೇ ಅಂತ ಹೇಳ್ತಿರೋದು ನೋಡಿದ್ರೆ ಅದನ್ನು ತಡೆಯೋಕ್ಕೇನಾದರೂ ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಪ್ಲಾನ್ ಮಾಡ್ತಿದ್ದಾರಾ ಅನ್ನೋ ಅನುಮಾನಗಳನ್ನು ಕೂಡ ಹುಟ್ಟುಹಾಕಿದೆ. ಯಾಕಂದರೆ ಇರಾನ್ ಈಗ ಆಲ್ರೆಡಿ 60% ಎನ್ರಿಚ್ಡ್ ಯುರೇನಿಯಂ ಹೊಂದಿದೆ.
ಅಣ್ವಸ್ತ್ರ ಹೊಂದೋಕೆ ಹತ್ತಿರದಲ್ಲಿದೆ ಅಂತ ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ IAEA ಮಾಹಿತಿ ಕೊಟ್ಟಿತ್ತು. ಇದಾದ ನಂತರ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಇರಾನ್ನ ಅಣು ಕೇಂದ್ರಗಳ ಮೇಲೆ ದಾಳಿ ಕೂಡ ಆಗಬಹುದು ಅನ್ನೋ ಸುದ್ದಿ ಇತ್ತು. ಹೀಗಾಗಿ ಟ್ರಂಪ್ರ ಈ ಹೇಳಿಕೆ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಅಂದಹಾಗೆ 2020ರಲ್ಲಿ ಟ್ರಂಪ್ ಆದೇಶದ ಮೇರೆಗೆ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೋರ್ ನಾಯಕ ಕಾಸಿಂ ಸೊಲೈಮನಿಯನ್ನ ಅಮೆರಿಕ ಹತ್ಯೆ ಮಾಡಿತ್ತು. ಆ ಬಳಿಕ ಟ್ರಂಪ್ ಹತ್ಯೆಗೆ ಇರಾನ್ ಮೇಲಿಂದ ಮೇಲೆ ಪ್ರಯತ್ನ ಪಡ್ತಾ ಇತ್ತು. ಕಳೆದ ವರ್ಷ ಜುಲೈನಲ್ಲಿ ಪೆನ್ಸಿಲ್ವೇನಿಯಾದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ವೇಳೆ ಟ್ರಂಪ್ ಮೇಲೆ ಗುಂಡು ಹಾರಿಸಲಾಗಿತ್ತು. ಆದರೆ ಜಸ್ಟ್ ಮಿಸ್ ಆಗಿದ್ರು, ಕಿವಿಯನ್ನು ಸೀಳ್ಕೊಂಡು ಹೋಗಿತ್ತು ಟ್ರಂಪ್ದು ಆ ಗುಂಡು. ಇದು ಇರಾನ್ನ ಕೆಲಸ, ಅದನ್ನು ವಿಫಲಗೊಳಿಸಿದ್ವಿ ಅಂತ ಅಮೆರಿಕದ ಬೈಡೆನ್ ಆಡಳಿತ ಹೇಳಿತ್ತು. ಹೀಗಾಗಿ ಮತ್ತೆ ಏನಾದರೂ ಪ್ರಯತ್ನ ಮಾಡಿದ್ರೆ ದೇಶವನ್ನೇ ನಿರ್ನಾಮ ಮಾಡ್ತೀವಿ ಅಂತ ಇರಾನನ್ನು ನಿರ್ನಾಮ ಮಾಡ್ತೀವಿ ಅಂತ ಟ್ರಂಪ್ ಆರ್ಭಟಿಸಿದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ಗಾಜಾ ವಿಚಾರವಾಗಿ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಮೆರಿಕ ಸುದೀರ್ಘ ಕಾಲದವರೆಗೆ ಯುದ್ಧ ಪೀಡಿತ ಗಾಜಾವನ್ನು ಕಂಟ್ರೋಲಿಗೆ ತಗೊಳುತ್ತೆ ಮತ್ತು ಸ್ಫೋಟಕ ಶಸ್ತ್ರಾಸ್ತ್ರಗಳನ್ನು ಗಾಜಾದಿಂದ ಹೊರಹಾಕಿ ಆ ಜಾಗವನ್ನು ನಾವು ಡೆವಲಪ್ ಮಾಡ್ತೀವಿ, ಮಿಡಲ್ ಈಸ್ಟಲ್ಲೇ ಬ್ಯೂಟಿಫುಲ್ ಪ್ಲೇಸ್ ಆಗಬೇಕು, ಹಂಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೋ ಗಾಜಾದಲ್ಲಿ ಭದ್ರತೆಗಾಗಿ ಸೇನೆ ನಿಯೋಜಿಸ್ತೀರಾ ಅಂತ ಕೇಳಿದಾಗ ಅಗತ್ಯವಿರೋ ಎಲ್ಲ ಮಾರ್ಗಗಳನ್ನು ಅನುಸರಿಸ್ತೀವಿ, ಅಲ್ಲಿ ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ, ಇಡೀ ಮಿಡಲ್ ಈಸ್ಟ್ ಹೆಮ್ಮೆ ಪಡೋ ರೀತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆ ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಟ್ರಂಪ್ರ ಈ ಹೇಳಿಕೆಗೆ ನೆತನ್ಯಾಹು ಕೂಡ ಸಂಪೂರ್ಣ ಸಪೋರ್ಟ್ ಮಾಡಿ ಹೌದು ಅಂತ ಹೂಗುಟ್ಟಿದ್ದಾರೆ. ಇದು ಗಾಜಾ ಇತಿಹಾಸವನ್ನು ಬದಲಾಯಿಸಿಬಿಡುತ್ತೆ. ಟ್ರಂಪ್ ಗಾಜಾಗೆ ವಿಭಿನ್ನ ಭವಿಷ್ಯವನ್ನು ಕೊಡ್ಬೋದು ನೀವು ಅಂಥೇಳಿ ಅವರು ಕೂಡ ಗುಣಗಾನ ಮಾಡಿದ್ದಾರೆ. ಮಹಾರಾಜನ ಮುಂದೆ ಮಂತ್ರಿ ಹೇಳ್ತಾರಲ್ಲ ಹಾಗೆ. ಏನು ಟ್ರಂಪ್ ಟ್ರೇಡ್ ವಾರ್ ಶುರು ಮಾಡಿರೋ ಬೆನ್ನಲ್ಲೇ ಅಮೆರಿಕ ಪೋಸ್ಟಲ್ ಸರ್ವಿಸ್ ಚೀನಾ ಹಾಗೂ ಹಾಂಗ್ಕಾಂಗ್ನಿಂದ ಬರೋ ಪಾರ್ಸೆಲ್ ಸ್ವೀಕರಿಸುವುದನ್ನು ನಿಲ್ಲಿಸಿದೆ. ಈ ಮೂಲಕ ಚೀನಾ ಮೂಲದ ಕಾಮರ್ಸ್ ದೈತ್ಯ ಶೀನ್ ಮತ್ತು ಟೆಮು ಕಂಪನಿಗಳಿಗೆ ಭಾರಿ ಹೊಡೆತ ಕೊಡೋಕೆ ಅಮೆರಿಕ ಮುಂದಾಗಿರೋಂಗೆ ಕಾಣಿಸ್ತಾ ಇದೆ. ಆದರೆ ಪಾರ್ಸೆಲ್ ಸಸ್ಪೆಂಡ್ ಮಾಡಿರೋದ್ರ ಬಗ್ಗೆ ಅಮೆರಿಕ ಪೋಸ್ಟಲ್ ಸರ್ವಿಸ್ ಇದುವರೆಗೆ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ಅತ್ತ ಮೆಕ್ಸಿಕೋ ತನ್ನ ಗಡಿಯಲ್ಲಿ ಅಮೆರಿಕಗೆ ಮಾದಕ ವಸ್ತುಗಳ ಜಾಲ ಹಾಗೂ ಅಕ್ರಮ ವಲಸಿಗರನ್ನು ತಡೆಯುವ ನಿಟ್ಟಿನಲ್ಲಿ 10,000 ಸೈನಿಕರನ್ನು ನಿಯೋಜನೆ ಮಾಡೋ ಪ್ರಕ್ರಿಯೆ ಶುರು ಮಾಡಿದೆ. ಇನ್ನೊಂದು ಕಡೆ ಅಮೆರಿಕ ವಿದೇಶಗಳಿಗೆ ಕೊಡ್ತಿರೋ ನೆರವನ್ನು ಬಂದ್ ಮಾಡೋಕ್ಕೂ ಟ್ರಂಪ್ ಐತಿಹಾಸಿಕ ಹೆಜ್ಜೆ ಇಡಬಹುದು ಅನ್ನೋ ಮಾಹಿತಿ ಬರ್ತಾ ಇದೆ. ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ USAID ಈ ಸಂಸ್ಥೆಯನ್ನು ಮುಚ್ಚೋಕೆ ಅಮೆರಿಕ ಮುಂದಾಗಿದೆ. ಇದರಿಂದ ಜಾಗತಿಕವಾಗಿ ಸಾಕಷ್ಟು ಪರಿಣಾಮ, ಪಾಕ್ ಅಫ್ಘಾನ್ಗೆ ಭಾರಿ ಹೊಡೆತ ಬೀಳಬಹುದು ಅಂತ ಹೇಳಲಾಗ್ತಿದೆ. ಇದರ ಬಗ್ಗೆ ಶೀಘ್ರದಲ್ಲಿ ನಾವು ವಿಸ್ತೃತವಾಗಿ ಡೀಟೇಲ್ ರಿಪೋರ್ಟನ್ನು ನಿಮ್ಮ ಮುಂದೆ ತರ್ತೀವಿ. ಭಾರತದ ಮೇಲೂ ಕೂಡ ಯಾವ ರೀತಿ ಪರಿಣಾಮ ಬೀರ್ಬೋದು, ಯಾಕಂದರೆ ಕೆಲವೊಂದಷ್ಟು ಇಲ್ಲಿನ ಹಾಸ್ಪಿಟಲ್ಸ್ಗೆ, ಅದರಲ್ಲೂ ಕೂಡ ಕ್ರಿಶ್ಚಿಯನ್ ಚಾರಿಟಿ ಹಾಸ್ಪಿಟಲ್ಸ್ಗೆ ದೊಡ್ಡ ಪ್ರಮಾಣದಲ್ಲಿ USAIDನ ದುಡ್ಡು ಬರ್ತಾ ಇತ್ತು. ಅದೆಲ್ಲ ಬಂದ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿರೋದ್ರಿಂದ ಏನು ಪರಿಣಾಮ ಆಗ್ಬೋದು ಅಂತ ನಿಮಗೆ ಡೀಟೇಲ್ ಆಗಿ ರಿಪೋರ್ಟ್ ನೀಡ್ತೀವಿ. ವೆರಿ ಸೂನ್ ನಿಮ್ಮ ಮುಂದೆ ಅದು ಬರುತ್ತೆ. ಇನ್ನೊಂದು ಕಡೆ ಅಮೆರಿಕದ ಟೆಕ್ಸಸ್ನಿಂದ 104 ಅಕ್ರಮ ಭಾರತೀಯ ವಲಸಿಗರನ್ನು ಹಿಡಿದು ಹಾಕಿದ್ರಲ್ಲ, ಅಲ್ಲಿ ಅವ್ರನ್ನ ಹಿಡ್ಕೊಂಡು ಭಾರತಕ್ಕೆ ವಿಮಾನ ಬರ್ತಾ ಇತ್ತಲ್ಲ, ಅದು ಅಮೃತ್ಸರದ ಶ್ರೀ ಗುರು ರಾಮದಾಸ್ ಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಲ್ಯಾಂಡ್ ಆಗಿದೆ. ಇದರಲ್ಲಿ 79 ಪುರುಷರು, 25 ಮಹಿಳೆಯರಿದ್ದಾರೆ. ಇದರಲ್ಲಿ 13 ಜನ ಮಕ್ಕಳು ಕೂಡ ಸೇರಿದ್ದಾರೆ. ಈ 104 ಜನರಲ್ಲಿ ಒಟ್ಟು 104 ಪ್ರಯಾಣಿಕರು. ಇಸ್ರೇಲ್ಗೆ 8,300 ಕೋಟಿ ರೂಪಾಯಿ ಮೌಲ್ಯದ ಸೇನಾ ನೆರವನ್ನು ಕೊಡೋಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮುಂದಾಗಿದ್ರು. ಆದರೆ ಇದೀಗ ಈ ಯೋಜನೆಯನ್ನು ಅಮೆರಿಕನ್ ಸಂಸತ್ನಲ್ಲಿ ಬ್ಲಾಕ್ ಮಾಡಲಾಗಿದೆ. ಡೆಮೊಕ್ರೆಟಿಕ್ ಸಂಸದರು ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿರುವುದರಿಂದ ಹೋಲ್ಡ್ ಆಗಿದೆ. ಇಸ್ರೇಲ್ PM ಬೆಂಜಮಿನ್ ನೆತನ್ಯಾಹು ಅಮೆರಿಕ ಪ್ರವಾಸದಲ್ಲಿರೋ ವೇಳೆನೇ ಈ ಹಿನ್ನಡೆಯಾಗಿರುವುದು ಮಹತ್ವ ಪಡ್ಕೊಳ್ತಾ ಇದೆ. ಮಹತ್ವದ ಬೆಳವಣಿಗೆಯಲ್ಲಿ ಭಾರತ ರಷ್ಯಾ ನಡುವೆ ದೊಡ್ಡ ಒಪ್ಪಂದ ಆಗಿದೆ. ಭಾರತದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ರ ನೇತೃತ್ವದಲ್ಲಿ ರಷ್ಯಾದೊಂದಿಗೆ ಆಂಟಿಶಿಪ್ ಕ್ರೂಸ್ ಮಿಸೈಲ್ ಖರೀದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಕ್ಷಿಪಣಿಗಳು ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತವೆ ಅಂತ ಹೇಳಲಾಗ್ತಿದೆ. ಸ್ವೀಡನ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕ್ರೂರ ಹಿಂಸಾಚಾರ ಆಗಿದೆ. ಅಲ್ಲಿನ ಶಾಲೆಯಲ್ಲಿ ಬಂದೂಕುದಾರಿಗಳು ಗುಂಡಿನ ದಾಳಿ ಮಾಡಿದ್ದಾರೆ. ಪರಿಣಾಮ 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಅಲ್ಲಿನ ಒರೆಬ್ರೋ ನಗರದ ಕ್ಯಾಂಪಸ್ ರಿಸ್ ಬಾಕ್ಸ್ಕಾ ಶಾಲೆಯಲ್ಲಿ ಈ ದಾಳಿಯಾಗಿದೆ. ಈ ಘಟನೆ ಬಗ್ಗೆ ಮಾತನಾಡಿದ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್, ಇದು ಸ್ವೀಡನ್ನ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ದಾಳಿ ಅಂತ ಹೇಳಿದ್ದಾರೆ. ಸದ್ಯ ಈ ದಾಳಿಯನ್ನ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಿಲ್ಲ. ಆದರೆ ಸ್ವೀಡನ್ನಲ್ಲಿ ಇತ್ತೀಚೆಗೆ ವಲಸಿಗರ ವಿಚಾರದಲ್ಲಿ ತುಂಬಾ ವಿವಾದ ಆಗ್ತಿದೆ. ವಲಸಿಗರು ಬಂದು ಇಲ್ಲಿ ನಮ್ಮ ಮೂಲ ಸಂಸ್ಕೃತಿಯನ್ನು ಹಾಳು ಮಾಡ್ತಿದ್ದಾರೆ ಅಂತ ಬಲಪಂಥೀಯರು ವಾದ ಮಾಡ್ತಿದ್ದಾರೆ. ಅಲ್ಲದೆ ಇತ್ತೀಚೆಗಷ್ಟೇ ಸ್ವೀಡನ್ನಲ್ಲಿ ಕುರಾನ್ ಸುಟ್ಟಿದ ವ್ಯಕ್ತಿಯನ್ನ ಹತ್ಯೆ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಶಾಲೆಯ ಮೇಲೆ ಈ ದಾಳಿಯಾಗಿರೋದು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಮೆರಿಕ ಮತ್ತು ಫಿಲಿಪೈನ್ಸ್ ಜಂಟಿ ಗಸ್ತು ತಿರುಗಿವೆ. ವಿವಾದಿತ ದಕ್ಷಿಣ ಚೀನಾ ಸಮುದ್ರದ ಸ್ಕಾರ್ಬೋರ್ಗ್ ಶೋಲ್ ಪ್ರದೇಶದಲ್ಲಿ ಏರ್ಕ್ರಾಫ್ಟ್
ಮೂಲಕ ಜಂಟಿ ಗಸ್ತು ನಡೆಸಿವೆ. ಅಂದಹಾಗೆ ಕಳೆದ ವರ್ಷ ಇಲ್ಲಿ ಅಭ್ಯಾಸ ನಡೆಸಿದ್ದ ಫಿಲಿಪೈನ್ಸ್ ಏರ್ಕ್ರಾಫ್ಟ್ಗಳನ್ನು ಚೀನಾದ ಫೈಟರ್ ಜೆಟ್ಗಳು ಹಿಮ್ಮೆಟ್ಟಿಸಿದ್ವು. ಈ ಅಭ್ಯಾಸದಲ್ಲಿ ಅಮೆರಿಕದ 2 B-1 ಬಾಂಬರ್ ಯುದ್ಧ ವಿಮಾನ ಮತ್ತು ಫಿಲಿಪೈನ್ಸ್ನ 3 FA-50 ಯುದ್ಧ ವಿಮಾನಗಳು ಅಭ್ಯಾಸ ನಡೆಸಿವೆ. ಅಮೆರಿಕದ ಅಧ್ಯಕ್ಷರಾಗಿ ಟ್ರಂಪ್ ಅಧಿಕಾರ ವಹಿಸಿಕೊಂಡ ಮೇಲೆ ಇದೇ ಮೊದಲ ಬಾರಿಗೆ ಉಭಯ ದೇಶಗಳು ಜಂಟಿ ಅಭ್ಯಾಸ ನಡೆಸಿವೆ. ಆದರೆ ಈವರೆಗೆ ಚೀನಾ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.